ರಂಗೇರಿದೆ ಬಾಗಲಕೋಟೆ ಉಪಚುನಾವಣಾ ಕಣ. ಬಾಗಲಕೋಟೆಯಲ್ಲಿ ನಡೆಯುತ್ತಿದೆಯಾ ವೋಟ್ ಚೋರಿ ಅನ್ನೋ ಪ್ರಶ್ನೆ ಈಗ. ವಿದ್ಯಾರ್ಥಿಗಳಿಗೆ ಅಕ್ರಮ ಮತದಾನ ಪಟ್ಟಿ ತಯಾರಿಕೆ ಆಗಿದೆಯಾ? ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿರುವುದಾಗಿ ಆರೋಪ ಕೇಳಿಬರ್ತಾ ಇದೆ. ಮತದಾನ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಒತ್ತಾಯ ಮಾಡಿದ್ದಾರಾ? ಮಾಜಿ ಶಾಸಕರಿಗೆ ಒಳಪಟ್ಟ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಈ ರೀತಿಯಾದಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿದ್ದಾರಾ ಅನ್ನೋ ಆರೋಪ. ಮತದಾನ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಒತ್ತಾಯ. ಮತದಾನ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಒತ್ತಾಯ ಆಗಿದೆಯಾ ಅನ್ನೋ ಪ್ರಶ್ನೆ. ಮಾಜಿ ಶಾಸಕರಿಗೆ ಒಳಪಟ್ಟ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಇಲ್ಲಿ ಬಹುಮುಖ್ಯವಾಗಿ ಮತದಾನ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಮಾಜಿ ಶಾಸಕರಿಗೆ ಒಳಪಟ್ಟ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಬಿಜೆಪಿ ಮುಖಂಡರ ವಿರುದ್ಧ ವೋಟ್ ಚೋರಿ ಆರೋಪ ಕೇಳಿ ಬರ್ತಾ ಇದೆ. 3,000ಕ್ಕಿಂತ ಅಕ್ರಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರಬಹುದು. ಕಾಂಗ್ರೆಸ್ ಮುಖಂಡರಿಂದ ಜಿಲ್ಲಾಧಿಕಾರಿಗಳಿಗೆ ಇದೀಗ ದೂರು ಸಲ್ಲಿಕೆ ಆಗಿದೆ. ಅದರಲ್ಲೂ ಕೂಡ ಉಪಚುನಾವಣೆಗಳು ಬರ್ತಾ ಇದೆ. ಹಾಗಾಗಿ ಚುನಾವಣೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಅದು ಯಾವ ಪಕ್ಷನೇ ಇರಲಿ, ಅದಂತೂ ಸತ್ಯ. ಹಾಗಾಗಿ ಇದೀಗ ಬಾಗಲಕೋಟೆಯಲ್ಲೂ ಕೂಡ ಉಪಚುನಾವಣೆ ಬರ್ತಾ ಇದೆ. ಈ ಸಂಬಂಧಪಟ್ಟಂತೆ ವೋಟ್ ಚೋರಿ ಈಗಿಂದನೇ ಆರಂಭ ಆಗೋಗಿದೆಯಾ ಅನ್ನೋ ಪ್ರಶ್ನೆ. ಇದರಲ್ಲಿ ಕಾಂಗ್ರೆಸ್ ಮುಖಂಡರು ದೂರು ಕೊಟ್ಟಿದ್ದಾರೆ. ನೋಡಿ, ವಿದ್ಯಾರ್ಥಿಗಳಿಗೆ ಅಕ್ರಮ ಮತದಾನ ಪಟ್ಟಿ ತಯಾರಿಸಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿಸಿ ಅಕ್ರಮವಾದಂತಹ ಮತದಾನ ಪಟ್ಟಿ ನೀವು ತಯಾರು ಮಾಡಬೇಕು ಅಂತ ಹೇಳಿ ಬಿಜೆಪಿ ಅವರು ಈ ರೀತಿಯಾದಂತಹ ಒತ್ತಡ, ಈ ರೀತಿಯಾದಂತಹ ಧಮಕಿಗಳನ್ನ ಹಾಕಿದ್ರ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ನಾಯಕರು ದೂರು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್. ನೋಡ್ತಾ ಇದ್ದೀವಿ, ಬಾಗಲಕೋಟೆಯಲ್ಲಿ ಉಪಚುನಾವಣೆ ಬರ್ತಾ ಇದೆ. ಓಕೆ, ಅದಕ್ಕೆ ಏನೆಲ್ಲಾ ತಯಾರಿಗಳು ಬೇಕು ಅದನ್ನ ಮಾಡ್ಕೊಳ್ಬಹುದು. ಆದ್ರೆ ಈ ವೋಟ್ ಚೋರಿ ಅನ್ನುವಂಥದ್ದು ಈಗಾಗಲೇ ನಮ್ಮ ರಾಷ್ಟ್ರದಲ್ಲೇ ಸದ್ದು ಮಾಡ್ತಾ ಇದೆ. ಈ ನಡುವೆ ಇಲ್ಲಿ ಎಲ್ಲೋ ಒಂದು ರೀತಿಯಾಗಿ ಸ್ಟೂಡೆಂಟ್ಸ್ಗಳಿಗೆ ಧಮಕಿ ಹಾಕಿ ಅಥವಾ ಫೇಕ್ ಒಂದು ಮತದಾನ ಪಟ್ಟಿಯನ್ನ ರೆಡಿ ಮಾಡಿ ಅಂತೇಳಿ ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದು ಎಷ್ಟು ಸತ್ಯ, ಏನಾಗಿತ್ತು ಆಕ್ಚುಲಿ? ರೋಶಿನಿ, ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬಿಜೆಪಿ ಅವರು ವೋಟ್ ಚೋರಿ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಡಳಿತ ಕೂಡ ಈಗಾಗಲೇ ವೋಟ್ ಚೋರಿಯ ಪ್ರಕರಣಗಳು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಬಾಗಲಕೋಟೆ ಜಿಲ್ಲೆಯ ಬಿವಿ ಸಂಘದಲ್ಲಿ 3,000ಕ್ಕೂ ಹೆಚ್ಚು ಮತಗಳು ಏನೋ ಒಂದು ವೋಟ್ ಚೋರಿ ಆಗಿದೆ ಅನ್ನೋ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಆರೋಪ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಬಿವಿ ಸಂಘದಲ್ಲಿ ಸಾಕಷ್ಟು ಬೇರೆ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. ಆ ವಿದ್ಯಾರ್ಥಿಗಳನ್ನ ಒಂದೇ ವಾರ್ಡ್ ಬೂತ್ಗಳಲ್ಲಿ ಒಂದು ರೀತಿಯಾಗಿ 3,000ಕ್ಕಿಂತ ಅತಿ ಹೆಚ್ಚು ಬೇರೆ ರಾಜ್ಯಗಳಿಂದ ಬಂದಂತ ವಿದ್ಯಾರ್ಥಿಗಳ ಒಂದು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಿದ್ದಾರೆ. ಹೀಗಾಗಿ ಇದರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ನೀಡಲಾಗಿದೆ. ಹೀಗಾಗಿ ಸಾಕಷ್ಟು ರೀತಿಯಾಗಿ ಒಂದು ಮುಂಬರುವ ಚುನಾವಣೆ ಆಗಿರ್ಬೋದು, ಮುಂಬರುವ ಉಪಚುನಾವಣೆ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ವೋಟ್ ಚೋರಿಯನ್ನ ಮಾಡಿದ್ದಾರೆ. ಇವರು ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಒಂದು ಕಾಂಗ್ರೆಸ್ನವರ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ರೋಶನಿ, ಥ್ಯಾಂಕ್ ಯು ಮುರುಗೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.